ರೀ ನಾನು ರೆಡಿ, ಹೊರಡೋಣವಾ? ಹೋಗಪ್ಪ. ಎಕ್ಸ್ಕ್ಯೂಸ್ ಮೀ. ನೀನು ಯಾಕೆ ನಮ್ಮ ಅಪ್ಪನ ವಾಯ್ಸಲ್ಲಿ ಮಾತಾಡ್ತಿದ್ಯಾ? ರೀ ನಾನು ಮಾವನ ವಾಯ್ಸಲ್ಲಿ ಮಾತಾಡ್ತಿಲ್ಲ, ಮಾವನೇ ಮಾತಾಡ್ತಾ ಇರೋದು. ಅಲ್ಲಿ ನೋಡಿ. ಏನಪ್ಪಯ್ಯ? ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಆದರೂ ನಾನು ಈ ಮಾತನ್ನು ನಂಬಲ್ಲ. ಆದರೂ ನೀವು ಎಲ್ಲೂ ಹೋಗ್ತಾ ಇದ್ದೀರಾ ಅಂತ ನಾನು ಕೇಳಲ್ಲ. ಯಾಕೆ ಮಾವ? ಯಾಕೆ ಅಂದರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಅಪ್ಪಯ್ಯ, ನಾವು ಹೊರಗೆ ಹೋಗೋದು ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಮನೇಲೇ ಇರ್ತೀವಿ. ಯಾವ ನನ್ನ ಮಗ ಹೇಳಿದ್ದು ಇಷ್ಟ ಇಲ್ಲ ಅಂತ? ನನಗೆ ತುಂಬ ಇಷ್ಟ ಇದೆ, ಇಷ್ಟ, ಚಾನೇ ಇಷ್ಟ. ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆಯಿತು ಮಾವ, ನಾವು ಚೆನ್ನಾಗಿರ್ತೀವಿ. ನೀವು ಕೋಪ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ತಗೊಳ್ಳು. ನಂಗೆ ಬೈಕ್ ಬೇಡ ಕಣಪ್ಪಯ್ಯ. ತೆಗೆದು ಕೊಟ್ಟ ಅಂದರೆ ಅಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಯಾಕಲ ಗಾಡಿ ಕೀ ಬೇಡ ಅಂತ ಇದೆಯಾ? ಹಂಗಲ್ಲ ಕಣಪ್ಪಯ್ಯ, ಅವಾಗೆಲ್ಲ ಗಾಡಿ ಓಡಿಸೋ ಆಸೆಯಿಂದ ಇವಳ ನೆಪ ಮಾಡ್ಕೊ ಕರ್ಕೊಯ್ತಿದ್ದೆ. ಅದು ಅಲ್ಲದೆ ನಾನು ಮುಂದೆ ಕೂತ್ಕೊಂಡ್ರೆ ಇವಳು ಮುಖ ಕಾಣಲ್ಲ ಅನ್ನೋ ಒಂದು ಸಮಾಧಾನ ಇತ್ತು. ಆದರೆ ಈಗ ಸಮಾಧಾನ ನೋವಾಗಿ ಬದಲಾಗೈತೆ. ಏನಪ್ಪ ಹೇಳ್ತಾ ಇದ್ದ ನೀನು? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅದು ಮಾವ, ಆದರೆ ನಂಗೆ ಅರ್ಥ ಆಯಿತು. ಮುಂಚೆ ಆದರೆ ಇವ್ರು ನನ್ನ ಬೈಕಲ್ಲಿ ಕರ್ಕೊಂಡು ಹೋಗೋವಾಗ ಇವ್ರು ಮುಂದೆ ಕೂತಿರ್ತಿದ್ರು, ನಾನು ಹಿಂದೆ ಕೂತಿರ್ತಿದ್ದೆ ಅಲ್ವಾ. ಇವ್ರಿಗೆ ನನ್ನ ಮುಖ ಕಾಣಿಸಲ್ಲ ಅಂತ ಖುಷಿಯಾಗಿರೋರು. ಆದರೆ ಇವಾಗ ಇವ್ರಿಗೆ ನನ್ನ ಮುಖ ಕಾಣಲ್ವಲ್ಲ ಅಂತ ತುಂಬ ನೋವಾಗ್ತಿದ್ಯಂತೆ, ಅಲ್ವೇನ್ರಿ? ಹಿಂಗ ಆ ವಿಷಯ. ಹುಷಾರಾಗಿ ಹೋಗಿ ಕ್ಷೇಮವಾಗಿ ಬನ್ನಿ, ಆಯ್ತಾ? ಸರಿ ಅಪ್ಪಯ್ಯ, ನಾವು ಹೋಗಿ ಬರ್ತೀವಿ. ಬಾ. ನನ್ನ ಮಗನಿಗೆ ಅವನ ಹೆಂಡ್ರು ಹಿಂದ್ಗಡೆ ಇದ್ದರೆ ಇಷ್ಟ ಆಗಲ್ಲ, ಪಕ್ಕದಲ್ಲಿದ್ದರೆ ಇಷ್ಟ ಆಗತ್ತೆ. ಏನಪ್ಪ ಮಾಡೋಣ? ಲೇ, ಎಲ್ಲಿದೆಯೋ? ಅದು ಈಗ ಹೊಸದಾಗೊಂದು ಕಾರ್ ಬಂದಿದೆಯಲ್ಲ, ಅದಕ್ಕೆ ಎಷ್ಟಾಗತ್ತೆ? ಸರಿ. ಮಾವ, ಈ ಸಿನಿಮಾದಲ್ಲಿ ಪಂಚೆಯಿಂದ ಪ್ಯಾಂಟಿಗೆ ಬಂದ ತಕ್ಷಣ ನಡೆಯೋಕ್ಕಾಗಲ್ಲ ಅಂತ ತೋರಿಸ್ತಾರಲ್ಲ, ನಿನಗೂ ಹಂಗೆ ಆಗ್ತಿಲ್ವಾ? ಏನಿಲ್ಲ, ನಾನು ಸರಿಯಾಗಿ ನಡಿತೀನಿ. ಅಯ್ಯೇ, ಇದೇನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ. ಏನಾಗಿಲ್ಲ. ನಿನಗೆ ಜಾಸ್ತಿ ಮುದ್ದು ಮಾಡಿದಷ್ಟು ಬಾರಿ ಹೆಚ್ಕೊಂಡ್ಬಿಡ್ತೀಯಲ್ಲ. ಮನೆಗೆ ಬಾ ಇದೆ ನಿನಗೆ. ದೋಸೆ ಮಚ್ಚಕ್ಕೆ ಕೈನ ಬಿಸಿ ಮಾಡಿ ಬರೆ ಹಾಕ್ತೀನಿ. ಹಾಕು ನೋಡಮ್ಮ. ಏನಂದೆ? ಇನ್ನೊಂದ್ಸತಿ ಹೇಳು. ಹಾಕು ನೋಡಮ್ಮ ಅಂದೆ. ನಾನು ಯಾಕೆ ನನ್ನ ಮನೆಗೆ ಬರೋಕ್ಕಿಲ್ಲ. ಏ ಬುಡಪಾರ ಬೀದಿಲಿ ಇವನಿ. ಮತ್ತೆ ಚೆನ್ನಾಗಿದ್ದಿದ್ದು ಇಷ್ಟೊತ್ತು ಮುಖನ ಈಗ ಅಂತ ಮಾಡ್ಕೊಂಡು ಬೂದ್ ಗುಂಬಳಕಾಯಿ ಥರ ಮಾಡ್ಕೊಂಡಿದ್ಯಲ್ಲ, ಯಾಕೆ ಅಂತ ಮೊದಲು ಅದನ್ನ ಹೇಳು. ಮತ್ತೆ ಯಾಕೆ ಪಾರು ಮಾವಂತವ ಹಂಗೆಲ್ಲ ಮಾಡ್ತೀಯ ನೀನು? ಅಲ್ಲ, ಮಾವ ಅಧ್ಯಕ್ಷ ಕುರ್ಚಿ ಮ್ಯಾಗ ಕೂತಿದ್ರೆ ಏನಾಗೋದು ಅಂತ ನಾನು ಕೇಳೋದು. ನೋಡು ಮಾವ, ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಕೂತ್ಕೋಬೇಕು ಅದೇ ಜಾಗದಲ್ಲಿ ಕೂತ್ಕೋಬೇಕು. ಈಗ ನೋಡು, ಹೆಡ್ ಮಾಸ್ಟ್ರು ಕೂತ್ಕೊಳ್ಳೋ ಜಾಗದಲ್ಲಿ ಪೋಸ್ಟ್ ಮಾಸ್ಟರ್ನ ಕೂರಿಸಿದ್ರೆ ಹೆಂಗಿರುತ್ತೆ? ಸಂದಾಗಿರಕ್ಕಿಲ್ಲ. ಹಾಗೇನೆ ಈಗ ಜನ ನಿನ್ನ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದಾರಲ್ವಾ, ನೀನೇ ತಾನು ಆ ಕುರ್ಚಿಲಿ ಕೂತ್ಕೋಬೇಕು. ಅದು ಸರಿ ಪಾರು. ಅದು ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನು ಬಾರಿ ಆಡ್ತಿದ್ಯಾ? ರೋಡ್ ಅಂತಾನೂ ನೋಡಲ್ಲ. ಆಮೇಲೆ ಏನು ಮಾಡ್ಬಿಡ್ತೀಯಾ? ಹೇಳ್ಕೊಂಡು ಮುದ್ದು ಕೊಟ್ಬಿಡ್ತೇನೆ. ಬ್ಯಾಡ, ಸುಮ್ಕಿದ್ ಬಿಡ್ತೀನಿ ನಾನು. ಬೇಡ ಅಂತ್ಯಾ? ಮನೆಗೆ ಬಾ, ಮಾಡ್ತೀನಿ ನಿನಗೆ.